ಒಂದು ಕೋಳಿ ಸಾಕಾಣಿಕೆನ ರೈತರು ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಮೇನ್ ಒಂದು ಶೆಡ್ ಅಲ್ಲಿ ಏನೇನ್ ಇರ್ಬೇಕಾಗುತ್ತೆ? ಈಗ ನಾವು ಸ್ಮಾಲ್ ಸ್ಕೇಲ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಕಡಿಮೆ ಬಂಡವಾಳದಲ್ಲಿ ರೈತರಿಗೆ ನಾವು ಕೊಡೋದೆಲ್ಲ ಇದು ರಿಟೇಲಿಂಗ್ ಐಟಮ್ ಹಾ. ಎಲ್ಲ ನಮ್ದು ಹೋಲ್ಸೇಲ್ ರೇಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಹಾ. ಇನ್ನೊಂದು ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಕೊಡ್ತೀವಿ, PPCP ಮೆಟೀರಿಯಲ್ ಅಂತ, ಫುಡ್ ಗ್ರೇಡ್ ಮೆಟೀರಿಯಲ್. ಒಂದು ಫುಡ್ ಅಂತ ಅಂದ್ಬಿಟ್ರೆ ನಿಮಗೆ ಅದರಲ್ಲಿ ಇನ್ಫೆಕ್ಷನ್ ಆಗೋದು ಜಾಸ್ತಿ Okay. ಬೇರೆ ಮೆಟೀರಿಯಲ್ಸ್ ಗಳು ಹಾಕಿದ್ರೆ. ಇದು ಫುಡ್ ಗ್ರೇಡ್ ಮೆಟೀರಿಯಲ್ ಇರೋದ್ರಿಂದ ಇನ್ಫೆಕ್ಷನ್ ಆಗಲ್ಲ ಮರಿಗಳಿಗೆ. ಚಿಕ್ಕ ಮರಿಗಳಿಗೆ ಹಿಡ್ಕೊಂಡು ದೊಡ್ಡ ಮರಿಗಳಿಗೂ ಬೇರೆ ಬೇರೆ ತರ ವೆರೈಟೀಸ್ ಕೊಡ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಮರಿಯಿಂದ ಬರುತ್ತೆ ಇದು. Okay. ಇದು ಮಿನಿ ಡ್ರಿಂಕರ್, ಚಿಕ್ಕ ಡ್ರಿಂಕರ್ ಅಂತ ಬರುತ್ತೆ. ಹಾ. ಓಕೆನಾ? ಸ್ಟಾರ್ಟಿಂಗ್ ಫಸ್ಟ್ ಡೇ ಮರಿಯಿಂದ ಸ್ಟಾರ್ಟ್ ಆಗುತ್ತೆ ಇದು. So, ಇದು ಒಂದ್ ಪೀಸ್ ಬಂದ್ಬಿಟ್ಟು ಓಕೆ 50 ಮರಿ ಬರ್ಡ್ಸ್ ವರ್ಗೂ ಯೂಸ್ ಮಾಡಬಹುದು ಒಂದ್ ಪೀಸ್ ನ. ಎಷ್ಟು ಕಾಸ್ಟಿಗೆ ಸಿಗುತ್ತೆ ನಮಗೆ? ಇದು 100 ರೂಪೀಸ್ ವರ್ಗೂ ಸಿಗುತ್ತೆ. ಅದರಲ್ಲಿ 6 ಲೀಟರ್ಸ್ ಇದೆ. ಓಕೆ, ಸೊ ಇದು ಜಾಸ್ತಿ ದೊಡ್ಡ ದೊಡ್ಡ ಮರಿಗಳಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಆಟೋಮೆಟಿಕ್ ಅಂತ. ಓಕೆ, ಇದು ಆಟೋಮೆಟಿಕ್ ನೋವಾ ಡ್ರಿಂಕರ್ ಅಂತಾರೆ ಇದನ್ನ. 240 ರೂಪೀಸ್ ರೇಂಜ್ ಇದು. ಇದರಲ್ಲಿ 3 ಮಾಡೆಲ್ಸ್ ಇದೆ. ಫಸ್ಟ್ ಮಾಡೆಲ್ ಕ್ಲಾಸಿಕ್ ಡ್ರಿಂಕರ್. ಹಾ. ಓಕೆನಾ? ಸೆಕೆಂಡ್ ಮಾಡೆಲ್ ಇವಾಗ ಹೇಳದ್ನಲ್ಲ ನೋವಾ ಡ್ರಿಂಕರ್, ಇದು ಸೆಕೆಂಡ್ ಮಾಡೆಲ್. ಇನ್ನು ಅದರಲ್ಲಿ ಇನ್ನೊಂದು ಥರ್ಡ್ ಮಾಡೆಲ್ ಇದೆ, ಓಕೆ, ಜಂಬೋ ಡ್ರಿಂಕರ್. ಸೊ ರೈತರು ಜಾಸ್ತಿ ಯಾವ್ದು ಖರೀದಿಸ್ತಾರಣ್ಣ? ನಮ್ಮ ಹತ್ರ ಜಾಸ್ತಿ ಮೂವ್ಮೆಂಟ್ ಇರೋದು ಬಂದ್ಬಿಟ್ಟು ನೋವಾ ಅಂಡ್ ಕ್ಲಾಸಿಕ್ ಮೇಡಮ್. ಹಾ.